ಪ್ರೈಸ್ ದ ಲಾರ್ಡ್ ಪ್ರಿಯರೇ, ಶಾಲೋಮ್, ಸಮಾಧಾನ ಕರ್ತನು ನಿಮ್ಮ ಕುಟುಂಬದಲ್ಲಿ ಇದ್ದು ಕಾರ್ಯ ಮಾಡಲಿ ಎಂದು ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಶುಭ ಮುಂಜಾನೆ. ದೇವರ ಆಶೀರ್ವಾದ ಇಂದಿನ ದಿನ ಎಲ್ಲ ಕ್ಷಣದಲ್ಲಿಯೂ ನಿಮ್ಮನ್ನು ನಡೆಸಲಿ ಎಂದು ನಾನು ಪ್ರಾರ್ಥಿಸುತ್ತಾ ಇವತ್ತಿನ ಒಂದು ವಚನದ ಭಾಗಕ್ಕೆ ಹೋಗ್ತಾ ಇದ್ದೀನಿ ಪ್ರಿಯರೇ. ಇವತ್ತಿನ ವಚನದ ಭಾಗ ಏನೆಂದರೆ ಪ್ರಿಯರೇ, ತುಂಬ ಜನ ಹಳಬ್ರು ಅಥವಾ ಹೊಸಬ್ರು ಹೇಳೋದನ್ನು ಕೇಳ್ತಾ ಇದ್ದೀನಿ. ಕಾಲ ಕೆಟ್ಟೋಗಿದೆ, ನಮ್ಮ ಕಾಲದ ಥರ ಇರಲಿಲ್ಲ. ಕಾಲ ಕೆಟ್ಟೋಗಿದೆ, ನಮ್ಮ ಕಾಲ ಥರ ಇರಲಿಲ್ಲ ಅಂದರೆ ಕಾಲ ಯಾವುದೇ ಕಾರಣಕ್ಕೂ ಕೆಟ್ಟು ಹೋಗಿಲ್ಲ ಪ್ರಿಯರೇ. ಕಾಲ ಇದ್ದ ಹಾಗೆ ಇರ್ತದೆ, ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ, ವರ್ಷಗಳು ಚೇಂಜ್ ಆಗ್ತಾ ಇರ್ತದೆ. ಆದರೆ ಪರಿಸ್ಥಿತಿಗಳು ಬದಲಾಗ್ತಾ ಇದೆ. ಅಂದರೆ ಕಾಲ ಕೆಟ್ಟೋಗಿದೆ ಅಂದರೆ ಅದರ ಅರ್ಥ ಎಂದರೆ ಕಾಲ ಕೆಟ್ಟೋಗಲಿಲ್ಲ, ಕಾಲವನ್ನು ಜನಗಳು ಕೆಡಿಸ್ತಾ ಇದ್ದಾರೆ ಅಷ್ಟೇ. ಇವತ್ತು ಏನಾಗ್ತಾ ಇದೆ ಅಂದರೆ ಜನಗಳ ಒಂದು ಮಜಕ್ಕೋಸ್ಕರ, ಅವರ ಆ ಆಡಂಬರಕ್ಕೋಸ್ಕರ, ಡಂಬಾಚಾರದ ಜೀವಿತನಕ್ಕೋಸ್ಕರ ಇವತ್ತು ಅವರು ಹಾಳಾಗೋದಲ್ಲದೇ ಪರಿಸರವನ್ನು ಹಾಳು ಮಾಡಿ ಇವತ್ತು ಬರಬಾರ್ದಂಥ ತೊಂದರೆಗಳಿಗೆ ಒಳಗಾಗಿ ಕೊನೆಗೆ ತಾವು ಮಾಡುವಂಥ ತಪ್ಪುಗಳು ಅಲ್ಲದೇ ಕೊನೆಗೆ ಶೋಧನೆ ಬಂದಾಗ ದೇವರನ್ನು ದೂಷಿಸುವಂಥ ಕಾಲ ಬಂದುಬಿಟ್ಟಿದೆ ಪ್ರಿಯರೇ. ನೋಡಿ ಪ್ರಿಯರೇ, ಇಲ್ಲಿ ಲೂಕ 21:34-36 ಸ್ವಾಮಿ ನಿಮಗೆ ಹೇಳ್ತಿದ್ದಾರೆ, ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಳಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಳಿಲ್ಲಂತೆ ಪಕ್ಕನೆ ಬಂದಿತು. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರುವುದು. ಆದರೆ ಬರುವುದಕ್ಕಿರೋ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ನೀವು ಪೂರ್ಣಾಸಕ್ತರಾಗುವಂತೆ ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಈಗ ಈ ಒಂದು ವಚನದ ಭಾಗ ಲೂಕ 21:34-36 ಫಸ್ಟ್ ಲೈನು ಮತ್ತು ಲಾಸ್ಟ್ ಲೈನನ್ನು ನಾನು ತೆಗೆದುಕೊಳ್ತಾ ಇದ್ದೀನಿ. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಕೆಳಗಡೆ ವಾಕ್ಯ, ಎಲ್ಲ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಈ 2 ಪಾಯಿಂಟ್ಗಳನ್ನ ಗಮನಿಸ್ತಿದ್ದಾರೆ ಪ್ರಿಯರೇ. ನಾವು ಕ್ಷಣಕ್ಕೂ ಎಚ್ಚರದಲ್ಲಿ ಇರಬೇಕಾದಂಥ ಒಂದು ಸಮಯ. ಇವತ್ತು ಬೆಳಿಗ್ಗೆ ಡ್ಯೂಟಿಗೆ ಹೋಗಿ ಸಾಯಂಕಾಲ ಬರ್ತೀನಿ ಅಂತೇಳಿ ಹೋದಂಥ ಅಪ್ಪ ವಾಪಸ್ ಬರೋದಿಲ್ಲ, ಗಂಡ ವಾಪಸ್ ಬರೋದಿಲ್ಲ. ಕೂತಲ್ಲೇ ಹಾರ್ಟ್ ಅಟ್ಯಾಕ್ಗಳಾಗೋಂಥ ಸಾಧ್ಯತೆ. ಚೆನ್ನಾಗಿದ್ದಾಗ 5 ನಿಮಿಷ ಮುಂಚೆ ಮಾತಾಡ್ದ, ಈಗ ಸತ್ತೋಗ್ಬಿಟ್ನ ಅಂತೇಳಿ ಆಶ್ಚರ್ಯ ಪಡೋಂಥ ಪರಿಸ್ಥಿತಿ. ಅಯ್ಯೋ, ಈಗ ಟೀ ಕುಡ್ಕೊಂಡು ಹೋದ್ರು ಆಕ್ಸಿಡೆಂಟ್ ಆಗೋಯ್ತಾ, ಸತ್ತೋಗ್ಬಿಟ್ರಂತೆ. ಏನಾಗಿದೆ ಅಂದರೆ ಇವತ್ತು ಮನುಷ್ಯನ ಜೀವಿತ ಕ್ಷಣಿಕವಾಗಿದೆ. ಅದರಲ್ಲೂ ಯೌವನಸ್ಥ ಮಕ್ಕಳಂತೂ ಇವಾಗ ಸಾಯ್ತಾ ಇದ್ದಾರೆ. ವಯಸ್ಸಾದವರೆಲ್ಲ ಮನೇಲಿದ್ದಾರೆ. ರೋಡುಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಕರೆಂಟ್ ಕಂಬಗಳಲ್ಲೆಲ್ಲ ನೋಡಿ ಆ ಒಂದು ಚಿಕ್ಕ ಫೋಟೋ ಹಾಕಿರ್ತಾರೆ. ಶ್ರದ್ಧಾಂಜಲಿ ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತೇಳಂಥ ಫೋಟೋಗಳು ಹಾಕಿರ್ತಾರೆ. ಅದರಲ್ಲಿ ನೋಡಿದ್ರೆ ಬರೀ ಕೇವಲ ಯೌವನಸ್ಥ ಮಕ್ಕಳೇ ಜಾಸ್ತಿ ಕಾಣ್ತಾ ಇದ್ದಾರೆ ಹೊರತು ವೃದ್ಧರಾಗಲಿ ತಂದೆ ತಾಯಿಗಳಾಗಲಿ ಕಾಣ್ತಾ ಇಲ್ಲ. ಎಷ್ಟೊಂದು ದುಃಖದ ವಿಷಯ ಅಲ್ವ ಪ್ರಿಯರೇ. ತಂದೆ ತಾಯಿಗಳು ಮಕ್ಕಳ ಮುಂದೆ ಸತ್ತರೂ ಪರವಾಗಿಲ್ಲ, ತಂದೆ ತಾಯಿಗಳ ಮುಂದೆ ಮಕ್ಕಳು ಸತ್ತೋದ್ರೆ ಅದೆಷ್ಟು ದೊಡ್ಡ ಶೋಧನೆ ಅಂತಂದರೆ ಅದು ಅನುಭವಿಸ್ತವರಿಗೆ ಅದ್ರ ಬಗ್ಗೆ ಗೊತ್ತು. ಇರಲಿ ಪ್ರಿಯರೇ, ಇದಕ್ಕೆಲ್ಲ ಕಾರಣ ಏನಾದರೆ ಈ ವಾಕ್ಯದಲ್ಲಿ ಹೇಳಿದಾಗೆ ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ ಅಂತ ಹೇಳಿದ್ರಲ್ಲ. ನಾವು ಯಾವಾಗ ಜಾಗರೂಕತೆಯನ್ನು ತಪ್ಪಿ ಅಜಾಗರೂಕತೆಯಿಂದ ಜೀವಿಸ್ತೀವೋ ಆ ಕ್ಷಣದಲ್ಲೇ ನಮಗೆ ಏನಾಗ್ತದೆ ಅಂದರೆ ಅಪಘಾತಗಳು ಬರುವಂಥ ಸಾಧ್ಯತೆಗಳಿದೆ. ಇವತ್ತು ಹೆಲ್ಮೆಟ್ ಹಾಕೋದಿಲ್ಲ, ಸೈಡಿಗೆ ಮಿರರ್ ಹಾಕೋದಿಲ್ಲ, ಹೇಳಿದ ಮಾತು ಕೇಳೋದಿಲ್ಲ, ಹುಡುಗಿಯರ ಬೈಕಲ್ಲಿ ಕರೆಸ್ಕೊಂಡು ಹೋದಾಗ ವೀಲಿಂಗ್ಗಳು, ಇದೆಲ್ಲ ಏನಾಗ್ತದೆ ಗೊತ್ತಾ, ಅವರ ಪ್ರಾಣಕ್ಕೆ ಅವರೇ ಸಂಚಾಕಾರ ತಂದುಕೊಳ್ಳುವಂಥ ಪರಿಸ್ಥಿತಿ ಬರ್ತಾ ಇದೆ. ಅದರ ದೇವರ ಮಕ್ಕಳಾಗಿರ್ತಕ್ಕಂತಹ ವ್ಯಕ್ತಿಗಳು ಕೂಡ ಇವತ್ತು ವಾಕ್ಯವನ್ನು ತಿಳಿದ್ರೂ ಕೂಡ ತಪ್ಪು ಮಾಡ್ತಿದ್ದಾರೆ ಪ್ರಿಯರೇ. ಇವತ್ತು ಅತಿ ಭೋಜನ, ಅಲ್ಲಿ ನೋಡಿ ಪುನಃ ಇನ್ನೊಂದ್ಸಲ ಓದ್ತೀನಿ. ನಿಮ್ಮ ವಿಷಯ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳು ಹೃದಯಗಳು ಭಾರವಾಗಿರಲಾಗಿ. ಇವತ್ತು ಏನಾಗ್ತಿದೆ, ಅತಿ ಭೋಜನ. ಇವತ್ತು ಏನಾಗ್ತಿದೆ, ಊಟದ ವಿಷಯದಲ್ಲಿ ಮೊದಲಾದರೆ ಒಳ್ಳೆ ತರಕಾರಿ ಇರತಕ್ಕಂತಹ ಒಂದು ಊಟ, ಮಾಂಸಗಳಾದರೂ ಕೂಡ ಶುದ್ಧವಾಗಿರ್ತಕ್ಕಂಥ ಮಾಂಸ, ಹಾಲು ಶುದ್ಧವಾಗಿತ್ತು. ಇವತ್ತು ಏನಾಗ್ತಿದೆ, ಕುಡಿಯೋ ನೀರು ಕೂಡ ಶುದ್ಧವಲ್ಲ ಪ್ರಿಯರೇ, ಕೆಮಿಕಲ್ ಮಿಕ್ಸ್ ಆಗಿ ಬರ್ತಾ ಇದೆ. ಕುಡಿಯುವಂಥ ಹಾಲು ಶುದ್ಧ ಇಲ್ಲ.
ಹಾಲು ಕರೆಯುವಾಗ ಹಸುವಿಂದನೇ ಹಾಲು ಕೆಮಿಕಲ್ ಆಗಿ ಬರ್ತಾ ಇದೆ. ಯಾಕೆಂದರೆ ಆಗಿನ ಕಾಲದಲ್ಲಿ ಒಳ್ಳೆ ಹುಲ್ಲುಗಳು ಕಾಡಿನಿಂದ ಹೋಗ್ತದಿಂದ ಹುಲ್ಲುಗಳನ್ನ ಕೊಟ್ಟು ಹಸುಗಳಿಂದ ಹಾಲು ಕರಿತಿದ್ರು. ಇವತ್ತು ಹಂಗಲ್ಲ, ಕೆಮಿಕಲ್ ಫುಡ್ಡುಗಳು, ಹಿಂಡಿ ಫೀಡ್ಗಳು, ಬೂಸ ಇದನ್ನೆಲ್ಲ ಕೊಟ್ಟಾಗ ಇದರಲ್ಲಿ ಕೆಮಿಕಲ್ ಮಿಶ್ರಾಗಿ ಅತಿಂದಿರ್ತದೆ. ಕೊಡುವಂಥ ಹಾಲು ಕೂಡ ಅದೇ ಥರ ಇರ್ತದೆ ಪ್ರಿಯರೇ. ಮೊದಲಷ್ಟು ಪುಷ್ಟಿ ಇಲ್ಲ ಪ್ರಿಯರೇ. ನೋಡಿ ಇವತ್ತು ಏನಾಗ್ತಿದೆ, ಅತಿ ಭೋಜನದ ಮೊದಲಿಂದಲೂ ಇವತ್ತು ನಾವು ತಿಂತಾ ಇರುವಂಥ ಪೂರ್ತಿ ಕೆಮಿಕಲೇ. ಎಷ್ಟು ಬೇಕೋ ಅಷ್ಟರಲ್ಲಿ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇವತ್ತು ಮನೇಲಿ ಅನ್ನ ತಿನ್ನೋದೇ ಹೋಗಿ ಗೋಬಿ ಮಂಚೂರಿ ಅಂತೆ, ಪಾನಿಪುರಿ ಅಂತೆ, ಬೇರೆ ಹಬ್ಬ ಅಂತೆ, ಹುಣ್ಣಿಮೆ ಅಂತೆ, ಫಂಕ್ಷನ್ ಅಂತೆ, ಇದು ಬೀಗ್ರೂಟ ಅಂತೆ, ಪಕ್ಷ ಅಂತೆ, ತಿಥಿ ಅಂತೆ, ಈ ಥರ ಹೋಗಿ ಎಲ್ಲಿ ಊಟ ಇದೆಯೋ ಆ ಜಾಗದಲ್ಲಿ, ಯಾವುದೇ ಕಾರಣಕ್ಕಲ್ಲಿ ಎಲ್ಲಿ ಊಟ ಇದೆಯೋ ಆ ಜಾಗದಲ್ಲೆಲ್ಲ ಹೋಗಿ 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 ಊಟ ಮಾಡಿ ಏನು ಮಾಡ್ತಾರೆ, ದೇಹನ ಹಾಳು ಮಾಡ್ಕೊಳ್ತಿದ್ದಾರೆ. ಅತಿ ಭೋಜನ ಪಿಜ್ಜಾ ಆರ್ಡ್ರ್ ಮಾಡ್ಕೊಳ್ಳೋದು, ಬರ್ಗರ್ ಆರ್ಡ್ರ್ ಮಾಡ್ಕೊಳ್ಳೋದು, ಮನೇಲಿ ಅಡುಗೆನೇ ಮಾಡ್ತಿರ್ತಕ್ಕಂಥ ಹೆಂಗಸರು ಎಷ್ಟೋ ಜನ ಇದ್ದಾರೆ. ಸ್ವಲ್ಪ ಇದ್ದರೆ ಸಾಕು ಆರ್ಡ್ರ್ ಮಾಡಿ ತರಿಸ್ಬಿಡ್ತಾರೆ. ಪ್ರಿಯರೇ, ಅದೆಲ್ಲ ಬೇಕು ನಿಜ, ಆದರೆ ಅದೆಲ್ಲ ಓವರ್ ಆಗಬಾರ್ದು. ಏನು ಅಪರೂಪಕ್ಕೊಂದ್ಸಲ ಆರ್ಡ್ರ್ ಮಾಡಿ ತಿನ್ನೋದ್ರೆ ಪರವಾಗಿಲ್ಲ. ಇದು ಪ್ರತಿ ದಿವಸ ಇದೇ ಥರ ಮಾಡ್ಕೊಂಡಿದ್ದಾಗ ದೇಹ ಏನಾಗ್ತದೆ, ಊಟದಿಂದಾಗಿ ನಿನ್ನ ದೇಹ ಹಾಳಾಗ್ತದೆ. ಅಮಲಿನಿಂದಲೂ ಅಂತ ಬರ್ತಿದೆ ಇಲ್ಲಿ. ಇವತ್ತು ಚಿಕ್ಕ ಮಕ್ಕಳು ಕೂಡ ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಚಿಕ್ಕ ಮಕ್ಕಳು ಕೂಡ ಕುಡಿತಾರೆ. ಕುಡಿಸ್ಲಿಕ್ಕೆ ಜನಗಳಿದ್ದಾರೆ. ಅವರು ಮಕ್ಕಳ ಕೈಯಿಂದ ಕುಡಿಸಿ ಗಲಾಟೆ ಮಾಡಿಸುವಂಥವ್ರು ಎಷ್ಟೋ ಜನ ಇದ್ದಾರೆ. ಇವತ್ತು ಟೆರರಿಸ್ಟ್ಗಳು, ನೆಕ್ಸ್ಲೈಟ್ಗಳು ಅಂತೆಲ್ಲ ಹೇಳ್ತಾರಲ್ಲ ಪ್ರಿಯರೇ, ಅದರಲ್ಲಿ 190 ಭಾಗ ಯೌವನಸ್ಥ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ, ಕಾಲೇಜು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿರ್ತಾರೆ ಪ್ರಿಯರೇ. ಎಷ್ಟೊಂದು ಬೇಜಾರಾದ ಸಂಗತಿ ಅಲ್ವಾ. ಕೆಳಗಡೆಯಲ್ಲಿ ಬರ್ತಿದೆ, ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ. ಇವತ್ತು ಪ್ರಪಂಚ ಚಿಂತೆ, ನಾನು ಅವನಿಗಿಂತಲೂ ಶ್ರೀಮಂತ ಆಗಬೇಕು, ನಾನು ಹೆಂಗಾದರೂ ದುಡ್ಡು ಮಾಡಬೇಕು, ನಾನು ಯಾಕೆ ಯಾರಿಗೆ ಸೋಲಬೇಕು, ಬರೀ ಕೇವಲ ಪ್ರಪಂಚ ಚಿಂತೆ. ದೇವರನ್ನು ನೆನೆಸಿದ್ರೆ ದೇವರು ಎಲ್ಲವನ್ನು ಒದಗಿಸ್ತಾರೆ ಅಂತ ಹೇಳ್ತಾ ಭಾವನೆಗಳು ಇಲ್ಲೇ ಇಲ್ಲ ಪ್ರಿಯರೇ. ಭಾರವಾಗಿರಲಾಗಿ ಆ ದಿವಸ ಉರುಳಿನಂತೆ ಪಕ್ಕನೆ ಬಂದಿತು, ಆ ದಿವಸ ಭೂನಿವಾಸಿಗಳ ಮೇಲೆಲ್ಲ ಬರುವುದು. ಆದರೆ ಬರುವುದಕ್ಕಿರೋ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೂ ಮನುಷ್ಯಕುಮಾರನ ಮುಂದೆ ನಿಂತುಕೊಳ್ಳೋದಕ್ಕೂ ಪೂರ್ಣ ಶಕ್ತರಾಗುವಂತೆ ಎಲ್ಲ ಕಾಲದಲ್ಲೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ. ಹಾಗಾದರೆ ಸ್ವಾಮಿ ಹೇಳ್ತಿದ್ದಾರೆ, ಒಂದು ದಿವಸ ಬರ್ತದೆ, ಈ ಲೋಕದಲ್ಲಿ ಒಂದು ಗಾದೆ ಇದೆ, ವಿನಾಶಕಾಲೇ ವಿಪರೀತ ಬುದ್ಧಿ ಅಂತೇಳಿ. ಇವತ್ತು ಏನಾಗ್ತದೆ, ಪ್ರಪಂಚದಲ್ಲಿ ವಿಪರೀತ ಬುದ್ಧಿಯ ಕಾಲ ಬಂದಿದೆ. ಇದು ವಿನಾಶ ಕಾಲದ ಒಂದು ಸೂಚನೆ. ಈ ಸಮಯದಲ್ಲಿ ಸ್ವಾಮಿ ಹೇಳ್ತಾರೆ, ನಾನು ಇವತ್ತು ಬಂದು ಬೈಬಲ್ ಪುಸ್ತಕದ ಆಧಾರ ಪ್ರಕಾರ ಸ್ವಾಮಿ ಬಂದು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಆಗ ನಾವು ಪಕ್ಕನೆ ಒಯ್ಯಲ್ಪಡುವೆ ಅಂತ ಕೂಡ ದೇವರ ವಾಕ್ಯದಲ್ಲಿ ಬರೆದಿದೆ. ಆ ಸಮಯದಲ್ಲಿ ನಾನು ಇವತ್ತೇ ಸತ್ತು ಹೋದರೂ ಕೂಡ ಸಾಯುವಲ್ಲಿವರೆಗೂ ಕೂಡ ನಮ್ಮನ್ನು ತಿದ್ದುತ್ತಾ ಬರ್ತಾರೆ. ಆದರೆ ಸತ್ತ ಮೇಲೆ ನಮಗೆ ನ್ಯಾಯ ತೀರ್ಪು ಇಬ್ರಿಯ 9:27 ಬರೆದಿದೆ. ಒಂದೇ ಸಲ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಅಂತೇಳಿ. ಸಾಯುವಲ್ಲಿವರೆಗೆ ನಾನು ಉತ್ತಮವಾದಂಥ ಕೆಲಸವನ್ನು ಮಾಡಿದರೆ ನನಗೆ ಪರಲೋಕದ ನ್ಯಾಯ ತೀರ್ಪು, ನಾನೇನಾದರೂ ತಪ್ಪಾದ ರೀತಿಯಲ್ಲಿ ನಡೆದ್ರೆ ನಮಗೆ ಗ್ಯಾರಂಟಿ ನರಕ ಪ್ರಿಯರೇ. ಹಾಗಾದರೆ ಇವತ್ತೇ ನಾನು ಸತ್ತರೆ ನಾನು ದೇವರ ಮುಂದೆ ನಿಲ್ಲಲಿಕ್ಕೆ ಶಕ್ತನ ಅಂತ ಹೇಳೋಂಥ ಒಂದು ಆಲೋಚನೆನ ನೀವು ನಿಂತ್ಕೊಂಡು ಮಾಡಿ ಪ್ರಿಯರೇ. ಇವತ್ತು ಜನಗಳೇನು ಮಾಡ್ತಾರೆ ಗೊತ್ತಾ, ಆಗುವಂಥದ್ದನ್ನು ಮಾತ್ರ ಯೋಚನೆ ಮಾಡ್ತಾರೆ, ಮುಂದಕ್ಕೆ ಆಗುವಂಥದ್ದು ಯೋಚನೆ ಮಾಡೋದಿಲ್ಲ. ಒಂದೇ ಒಂದು ಕ್ಷಣ ದೇವರ ಮಕ್ಕಳೇ, ಕ್ರಿಸ್ತನನ್ನು ಅಂಗೀಕರಿಸಿದವರೇ ಅಥವಾ ಲೋಕದ ಜನಗಳೇ ಇದನ್ನು ಕೇಳ್ತಾ ಇರೋರೆ, ದಯವಿಟ್ಟು ಒಂದು ನಿಮಿಷ, ನಾನು ಈ ಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿನೋ ಆ್ಯಕ್ಸಿಡೆಂಟ್ ಆಗಿನೋ ಏನೋ ಒಂದಾಗಿ ಸತ್ತೋದೆ ಅಂತ ಇಟ್ಕೊಳ್ಳಿ, ಕ್ಷಣದಲ್ಲಿ ನಾನು ದೇವರ ಮುಂದೆ ನಿಲ್ತೀನ, ಸ್ವರ್ಗಕ್ಕೆ ಹೋಗ್ತೀನ, ನರಕಕ್ಕೆ ಹೋಗ್ತೀನ ಅಂತ ಹೇಳೋದನ್ನ ನೀವು ತೀರ್ಮಾನ ಮಾಡಿ ಪ್ರಿಯರೇ. ಇವತ್ತು ಏನಾಗ್ತಿದೆ, ಕುಡಿದು ಸತ್ತಿರ್ತಾನೆ, ಸ್ವರ್ಗಸ್ಥರಾದರು ಅಂತ ಕೆಳಗಡೆ ಬೋರ್ಡ್ ಹಾಕಿರ್ತಾರೆ. ಪಾನ್ಪರಾಗು ಹೆಂಡ್ತಿನ ಹೊಡೆಯೋದು, ಗಂಡನ ಹೊಡೆಯೋದು, ಕಿರಿಕಿರಿ ಮಾಡಿರ್ತಾರೆ. ಕೊನೆಗೆ ಕೆಳಗಡೆ ಸ್ವರ್ಗಸ್ಥರಾಗ್ತಾರೆ ಬಿಡ್ತಿರ್ತಾರೆ. ಈ ಕುಡುಕರಿಗೆ, ಮೋಸ ಮಾಡೋರಿಗೆ, ಅನ್ಯಾಯ ಮಾಡೋರಿಗೆಲ್ಲ ಸ್ವರ್ಗ ಕೊಟ್ಟರೆ ದೇವರಿಗೆ ಬೆಲೆ ಇಲ್ಲಿದೆ ಪ್ರಿಯರೇ. ಅದಕ್ಕೋಸ್ಕರ ಪ್ರಿಯರೇ, ದೇವಲೋಕದಲ್ಲಿ ಅದಕ್ಕೆ ಚಾನ್ಸ್ ಇಲ್ಲ. ಕುಡುಕರು ಪಡುಕರೆಲ್ಲ ಇಲ್ಲಿ ಬೋರ್ಡಲ್ಲಿ ಹಾಕಿದಂಗೆ ಸ್ವರ್ಗಸ್ಥರಾಗಿರೋದಿಲ್ಲ, ಅವರು ಹೋಗಿರೋದು ನರಕಕ್ಕೆ. ಹಾಗಾದರೆ ಪ್ರಿಯರೇ, ಶಾಸ್ತ್ರಗಳು ಅದೆಲ್ಲ ನೋಡ್ಬಿಟ್ಟು ಅಯ್ಯೋ ಒಳ್ಳೆ ಟೈಮಲ್ಲಿ ಸತ್ತೋದ ಸ್ವರ್ಗಕ್ಕೆ ಹೋಗ್ತಾನೆ ಅಂತಾರಲ್ಲ, ಸುಳ್ಳು. ಪಾಪ ಮಾಡಿದವನು ಪರಲೋಕ ರಾಜ್ಯಕ್ಕೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ, ಸ್ವರ್ಗಕ್ಕೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರಿಯರೇ, ನಾನು ಹೇಳ್ತಾ ಇದ್ದೀನಿ, ಇವತ್ತೇ ನಮ್ಮ ಕೊನೆಯ ದಿವಸ ಆದರೂ ಕೂಡ ನಾವು ಸರ್ವಶಕ್ತನ ಮುಂದೆ ನಿಲ್ಲಲಿಕ್ಕೆ ನಾವು ತಯಾರಿದ್ದೀವ. ಇವತ್ತು ಭಾನುವಾರ ಪ್ರಾರ್ಥನೆಯನ್ನು ಬಿಡ್ತೀವಿ, ಊಟ ತಿಂಡಿ, ಎಲ್ಲಿ ಮದುವೆ ಇದೆ, ಎಲ್ಲಿ ಫಂಕ್ಷನ್ ಇದೆ ಅಂತ ಹುಡುಕಾಡ್ಕೊಂಡು ಭಾನುವಾರ ಬಿಟ್ಟು ಹೋಗುವಂಥವ್ರು ತುಂಬ ಜನ ಇದ್ದಾರೆ ಪ್ರಿಯರೇ. ಭಾನುವಾರ ದಿವಸ ಏನೇ ಫಂಕ್ಷನ್ ಇದ್ದರೂ ಕೂಡ ನಿಮ್ಮ ಆಲಯಗಳಿಗೆ ಹೋಗಲಿಕ್ಕೆ ನೀವು ಮರಿಬಾರ್ದು, ಹೋಗಲೇಬೇಕು. ಯಾಕೆಂದರೆ ವಾರದಲ್ಲಿ 6 ದಿವಸ ನಿನಗಾಗಿ ಕೊಟ್ಟಿದ್ದಾರೆ, 1 ದಿವಸ ದೇವರಿಗಾಗಿ ಕೊಟ್ಟಿರ್ಬೇಕಾದ್ರೆ ಆ ದೇವರಿಗೆ ಕೊಟ್ಟಿರೋ ದಿನವನ್ನು ಮೀಸಲಾಗಿಟ್ಟರೆ ನಿನ್ನ ಮನೆಗೆ ಆಶೀರ್ವಾದ. ಪ್ರಿಯರೇ, ಕೊನೆಯದಾಗಿ ನಾನು ಹೇಳ್ತಾ ಇದ್ದೀನಿ, ಭಾನುವಾರದ ಪ್ರಾರ್ಥನೆಯನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಡಬೇಡಿ.
ಪ್ರತಿದಿನವೂ ಪ್ರತಿ ಕ್ಷಣವೂ ಹೆಜ್ಜೆಗೂ ನಾನು ನಡೆಯತಕ್ಕಂತಹ ಒಂದು ರೀತಿ ದೇವರಿಗೆ ಮೆಚ್ಚುಗೆ ಆಗೋಂಥ ರೀತಿ ನಡೀತಾ ಇದ್ದೇನೆ ಅಂತ ಗಮನಿಸಿ, ಆದಷ್ಟು ಪ್ರಪಂಚದ ಚಿಂತೆಗಳು ಬೇಡ, ಊಟ ತಿಂಡಿಗಳಲ್ಲಿ ವ್ಯತ್ಯಾಸಗಳು ಮಾಡ್ಕೊಳ್ಬೇಡಿ, ಉತ್ತಮವಾದಂಥ ಊಟಗಳನ್ನೇ ಮಾಡಿ. ಡ್ರಿಂಕ್ಸ್ ಎಲ್ಲ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ಆ ಒಂದು ತಪ್ಪಾದ ದಾರಿಯಿಂದ ಬಿಡಿಸಿ ಆದಷ್ಟು ಶುದ್ಧವಾದಂಥ ರೀತಿಯಲ್ಲಿ ನಡೆದು, ದೇವರು ಏನಾದರೂ ಮನುಷ್ಯ ಕುಮಾರ ಈಗ ಪ್ರತ್ಯಕ್ಷ ಆಗ್ಬಿಟ್ಟು ಕೂಡ ನಾವೆಲ್ಲ ಒಯ್ಯಲ್ಪಡೋ ಸಮಯದಲ್ಲಿ ಬಿಡಲ್ಪಡುವಂಥ ವ್ಯಕ್ತಿಗಳು ನಾವಾಗದೇ ಪರಲೋಕ ರಾಜ್ಯಕ್ಕೆ ಅಪ್ಪನ ಜೊತೆಲಿ ಹೋಗುವಂಥ ವ್ಯಕ್ತಿಗಳಾಗಿ ನಾವು ಮಾರ್ಪಡಬೇಕು ಪ್ರಿಯರೇ. ಅದಕ್ಕೋಸ್ಕರ ನಮ್ಮನ್ನು ನಾವು ಶುದ್ಧ ಮಾಡಿಕೊಳ್ಳುವ. ಯಾರಿಗೆ ಶುದ್ಧ ಆಗಲಿಕ್ಕೆ ಆಗ್ತಾ ಇಲ್ಲೋ ಅವರು ದೇವರನ್ನ ಕೇಳ್ಕೊಳ್ಳಿ, ಅಪ್ಪ ತಂದೆ ನನ್ನನ್ನು ಶುದ್ಧೀಕರಿಸು ಅಂತ ಕೇಳಿದಾಗ ದೇವರು ಗ್ಯಾರಂಟಿ ನಿಮ್ಮ ಬಲಹೀನ ಪರಿಸ್ಥಿತಿಯನ್ನು ಸರಿಪಡಿಸ್ತಾರೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಬಲಹೀನ ಸ್ಥಿತಿಯಲ್ಲಿ ಇರುವವರು ನಾವು ಪ್ರಾರ್ಥನೆ ಮಾಡಿ, ದೇವರೇ ನನ್ನ ಇಂಥ ಬಲಹೀನತೆಯಿಂದ ನಾನು ಬಿದ್ದು ಹೋಗಿದ್ದೀನಿ, ನನ್ನನ್ನು ಇದರಿಂದ ಬಚಾವ್ ಮಾಡಿ ಕಾಪಾಡಪ್ಪ ಅಂತ ಕೇಳಿದಾಗ ದೇವರು ನಿಮ್ಮನ್ನು ಗ್ಯಾರಂಟಿ ಕರುಣಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಸಹಾಯ ಸದಾ ನಿಮ್ಮೊಂದಿಗಿರಲಿ. ಆಮೇಲೆ